ಕೊಡಗು ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯ ಕೇಶವ್ ಭಟ್ ಅಂಡ್ ಸನ್ಸ್, ಮಡಿಕೇರಿ, ಗೋಣಿಕೊಪ್ಪ, ಪುತ್ತೂರು, ಬೆಂಗಳೂರು. ಭಾರತಿ ರೇಡಿಯೋ ಹೌಸ್, ಎಲೆಕ್ಟ್ರಾನಿಕ್ ಉಪಕರಣಗಳ ಬೃಹತ್ ಮಳಿಗೆ, ಗಣಪತಿ ಬೀದಿ, ಮಡಿಕೇರಿ, ಮುಖ್ಯ ರಸ್ತೆ, ಗೋಣಿಕೊಪ್ಪಲ್. A to Z ಸೂಪರ್ ಮಾರ್ಕೆಟ್, ವಿಶ್ವಮಾನವ ಡಬಲ್ ರೋಡ್, ಕುವೆಂಪು ನಗರ, ಮೈಸೂರು. ವುಡ್ ಲುಕ್ ಫರ್ನಿಚರ್, ಪೀಠೋಪಕರಣಗಳ ಬೃಹತ್ ಮಳಿಗೆ, ಆಲ್ವೆಸಲ್ ಟವರ್, ಕೊಯ್ನೂರು ರಸ್ತೆ, ಮಡಿಕೇರಿ. ಶಾರದಾ ಜ್ಯುವೆಲರಿ, ಕೊಡಗಿನ ಸಾಂಪ್ರದಾಯಿಕ ಆಭರಣಗಳ ವಿಶಾಲ ಮಳಿಗೆ, ಅರಸ್ ರೋಡ್, ಮೈಸೂರು. ರೋಹನ್ ಸಿಟಿ ರೆಸಿಡೆನ್ಷಿಯಲ್ ಅಂಡ್ ಕಮರ್ಷಿಯಲ್, ವಿಜಯ್, ಮಂಗಳೂರು. ZRN ಕಾವೇರಿ ಸಿಲ್ಕ್ಸ್, ಆರ್ಟ್ ಅಂಡ್ ಕ್ರಾಫ್ಟ್ ಎಂಪೋರಿಯಂ, ಅಪ್ಪಟ ರೇಷ್ಮೆ ಸೀರೆಗಳ ಮಳಿಗೆ, ಮೈಸೂರು ರಸ್ತೆ, ಮಡಿಕೇರಿ. ಕೊಡಗು ಜಿಲ್ಲೆಯಲ್ಲಿ ಕಳೆದ 1 ತಿಂಗಳಿಂದ ಜನಾಂಗೀಯ ಘರ್ಷಣೆಗಳು ಹಾಗೂ ಶಾಂತಿ ಕದಡುವ ಶಕ್ತಿಗಳು ಬಲಿಷ್ಠವಾಗ್ತಾ ಇದ್ದು, ಅದನ್ನು ಹತ್ತಿಕ್ಕುವ ನಿಟ್ಟಿನಲ್ಲಿ ಕೊಡಗು ಪೊಲೀಸ್ ಮುಂದಾಗಿದ್ದು, ಜಿಲ್ಲಾ ಕೇಂದ್ರ ಮಡಿಕೇರಿಯಲ್ಲಿ ಕ್ಷಿಪ್ರ ಪಡೆ ಮತ್ತು ಪೊಲೀಸರು ಜಂಟಿಯಾಗಿ ನಗರದಲ್ಲಿ ಪಥಸಂಚಲನವನ್ನು ನಡೆಸಿದ್ರು. ಮತೀಯ ಸೂಕ್ಷ್ಮ ಪ್ರದೇಶಗಳಲ್ಲಿ ಪಥಸಂಚಲನ ನಡೆಸಿದ್ರು. ಮಡಿಕೇರಿ ಜನರಲ್ ತಿಮ್ಮಯ್ಯ ವೃತ್ತ, ಕೋಟೆ ಮುಂಭಾಗ, ಸ್ಕ್ವಾಡ್ರನ್ ಲೀಡರ್ ಅಜ್ಜಂಬಾಡ ದೇವಯ್ಯ ವೃತ್ತ, ಕಾಲೇಜು ರಸ್ತೆ, ಸರ್ಕಾರಿ ಬಸ್ ನಿಲ್ದಾಣ ಸೇರಿದಂತೆ ಪ್ರಮುಖ ರಸ್ತೆಗಳಲ್ಲಿ ಪಥಸಂಚಲನವನ್ನು ನಡೆಸಲಾಯಿತು. ಆ ಮೂಲಕ ಸಾರ್ವಜನಿಕರಿಗೆ ಆತ್ಮಸ್ಥೈರ್ಯ ತುಂಬಾ ಕೆಲಸವನ್ನ ಪೊಲೀಸ್ ಇಲಾಖೆ ಮಾಡಿತು. ಬೆಳಗಾವಿ ಯೂನಿಟ್ನ 97 ಬೆಟಾಲಿಯನ್ನ 30 ಪೇದೆಗಳು ಸಹಾಯಕ ಕಮಾಂಡೆಂಟ್ ಅನಿಲ್ ಜಾಧವ್ ನೇತೃತ್ವದಲ್ಲಿ ಮತ್ತು ಮಡಿಕೇರಿ ನಗರ ಹಾಗೂ ಗ್ರಾಮಾಂತರ ಠಾಣೆ ಸಿಬ್ಬಂದಿ, ಮಡಿಕೇರಿ ಠಾಣೆ PSI, CPI ಹಾಗೂ DYSP ಅಧಿಕಾರಿಗಳು ಪಥಸಂಚಲನ ನಡೆಸಿದರು. ಗೋಣಿಕೊಪ್ಪಲಿನಲ್ಲಿ ಖಾಸಗಿ ಬಸ್ ನಿಲ್ದಾಣ ನಿರ್ಮಾಣದ ಕೂಗು ಹಲವು ವರ್ಷಗಳಿಂದ ಸಾರ್ವಜನಿಕರ ಬೇಡಿಕೆಯಾಗಿತ್ತು. ಇದನ್ನು ಮನಗಂಡ AS ಪೊನ್ನಣ್ಣ ಚುನಾವಣಾ ಪೂರ್ವದಲ್ಲೇ ಗೋಣಿಕೊಪ್ಪ ಜನತೆಗೆ ಬಸ್ ನಿಲ್ದಾಣದ ಭರವಸೆಯನ್ನ ನೀಡಿದ್ರು. ಅಧಿಕಾರಕ್ಕೆ ಬಂದ ಕೂಡಲೇ ಬಸ್ ನಿಲ್ದಾಣ ಮಂಜೂರು ಮಾಡಿದ್ದು, ಕಾಮಗಾರಿ ಭರದಿಂದ ಸಾಗ್ತಾ ಇದೆ. ಗೋಣಿಕೊಪ್ಪ ನೂತನ ಬಸ್ ನಿಲ್ದಾಣ ಕಾಮಗಾರಿಯ ಪ್ರಗತಿ ಪರಿಶೀಲನೆಗಾಗಿ ಕಾಮಗಾರಿ ಸ್ಥಳಕ್ಕೆ ವಿರಾಜಪೇಟೆ ಶಾಸಕ AS ಪೊನ್ನಣ್ಣ ದಿಢೀರ್ ಭೇಟಿ ನೀಡಿದರು. ಕಾಮಗಾರಿಯ ಪ್ರತಿಯೊಂದು ಹಂತವನ್ನು ಕೂಲಂಕಷವಾಗಿ ಗಮನಿಸಿದ ಶಾಸಕರು ಕಾಮಗಾರಿಗೆ ಬಳಸುವ ಪ್ರತಿಯೊಂದು ವಸ್ತುಗಳನ್ನು ಖುದ್ದಾಗಿ ಪರಿಶೀಲನೆ ನಡೆಸಿದರು. ಇಲ್ಲಿಯವರೆಗಿನ ಕಾಮಗಾರಿಯ ಬಗ್ಗೆ ತೃಪ್ತಿ ವ್ಯಕ್ತಪಡಿಸಿದ ಶಾಸಕರು ಮುಂದಿನ ಹಂತದ ಕಾಮಗಾರಿಗಳಲ್ಲಿ ಹಲವು ಬದಲಾವಣೆಗಳ ಸಲಹೆಯನ್ನ ನೀಡಿದರು ಮತ್ತು ಅತಿ ಶೀಘ್ರದಲ್ಲಿ ಜನಸಾಮಾನ್ಯರಿಗೆ ನೂತನ ಬಸ್ ನಿಲ್ದಾಣ ಬಳಕೆಗೆ ದೊರಕುವಂತಾಗಲಿ ಅಂತ ಗುತ್ತಿಗೆದಾರರಿಗೆ ಸೂಚನೆ ನೀಡಿದರು. ಈ ಸಂದರ್ಭ ಪೊನ್ನಂಪೇಟೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಮೀದೇರಿರ ನವೀನ್, ಗೋಣಿಕೊಪ್ಪ ಪಂಚಾಯಿತಿ ಅಧ್ಯಕ್ಷರಾದ ಕುಲ್ಲಚಂಡ ಪ್ರಮೋದ್ ಗಣಪತಿ ಹಾಗೂ ಪ್ರಮುಖರು ಪಾಲ್ಗೊಂಡಿದ್ದರು. ಯಾವ ಡಿಸೈನ್ ಫ್ಲೋರ್ ಬಹುತೇಕ ಇನ್ನು ಒಂದು 2 ತಿಂಗಳು ಕಾಲಾವಧಿಯಲ್ಲಿ ಪೂರ್ಣಗೊಳ್ಳಲಿದೆ.
ಇವತ್ತು ಕಟ್ಟಡದ ಕಾಮಗಾರಿ ಪೂರ್ಣ ಆಗ್ತಾ ಬಂದಿದೆ. ಈಗ ಒಳಗಡೆ ಹಾಕಬೇಕಾಗಿರುವಂಥ ಟೈಲ್ಸ್ ನೆಲಕ್ಕೆ ಹಾಕೋದು ಮತ್ತು ವಾಶ್ರೂಮ್ಸ್ ಟಾಯ್ಲೆಟ್ಸ್ಗೆ ಹಾಕುವಂಥ ಟೈಲ್ಸ್ ಇದೆಲ್ಲ ಕೂಡ ಬಂದಿದೆ, ಇಟ್ಟಿದೆ. ಆ ಕಾಮಗಾರಿ ಆಗಬೇಕು. ಮತ್ತು ವೈರಿಂಗು, ಎಲೆಕ್ಟ್ರಿಕಲ್ ವೈರಿಂಗು ಕಾಮಗಾರಿ ಆಗಿದೆ. ಸ್ವಿಚ್ಚಸ್ಸು ಇಂಥದ್ದೆಲ್ಲ ಹಾಕಬೇಕು. ಹೊರಗಡೆದು ಟೈಲ್ಸ್ ಹಾಕಬೇಕು. ಮತ್ತು ಈ ಬಸ್ ಡ್ರೆಸ್ ವರ್ಕ್ ಆಗುತ್ತೆ. ಡ್ರೆಸ್ ವರ್ಕ್ ರೆಡಿ ಇದೆ. ಅದು ಆಗಿದ ತಕ್ಷಣ ಬಂದು ಫಿಟ್ ಮಾಡ್ತಾರೆ ಅವರು. ಮತ್ತು ಬಸ್ ಬೇಸ್ ಅಂದರೆ ಬಸ್ಗಳು ನಿಲ್ಲಬೇಕಾಗಿರುವಂಥ ಸ್ಥಳದಲ್ಲಿ ಕಾಂಕ್ರೀಟ್ ಹಾಕುವಂಥ ಕೆಲಸ ಆಗಬೇಕು. ಮುಂದೆ ಇರುವಂಥ ಈ ಒಂದು ಪ್ರದೇಶದಲ್ಲಿ ಕೂಡ ಕಾಂಕ್ರೀಟ್ ಹಾಕಬೇಕು ಅಂತೇಳಿ ಗುತ್ತಿಗೆದಾರರು ಹೇಳ್ತಾ ಇದ್ದಾರೆ. ಅದರ ವ್ಯವಸ್ಥೆ ಅದು ಈ ಬಜೆಟ್ನಲ್ಲಿ ಇಲ್ಲ. ಅದು ಮುಂದಕ್ಕೆ ಅದು ವ್ಯವಸ್ಥೆ ಮಾಡ್ತೀವಿ. ಮತ್ತು ಸುತ್ತಲೂ ಒಂದು ಗೋಡೆಯನ್ನು ನಿರ್ಮಾಣ ಮಾಡುವಂಥ ಕೆಲಸ ಕೂಡ ತಡೆಗೋಡೆ ಥರ ನಿರ್ಮಾಣ ಆಗಬೇಕು. ಅದೆರಡು ಎಸ್ಟಿಮೇಟ್ ಕೊಡಿ ಅಂತ ಹೇಳಿದ್ದೀವಿ. ಆದರೆ ಇವತ್ತು ಬಹುಕಾಲದ ನಿರೀಕ್ಷೆ ಜನರಲ್ಲಿದ್ದಂಥ ಬಸ್ ನಿಲ್ದಾಣ ಅದು ಬಹುತೇಕ ಪೂರ್ಣಗೊಂಡಿದೆ. ನಿನ್ನೆ ಸಾಯಂಕಾಲನೇ ಇದರ ವೀಕ್ಷಣೆ ಮಾಡಬೇಕು ಅಂತ ನಾವು ಕಾರ್ಯಕ್ರಮ ರೂಪಿಸಿದ್ರು ಕೂಡ ಬರಲಿಕ್ಕಾಗಿಲ್ಲ. ವಿರಾಜಪೇಟೆಯಲ್ಲಿದ್ದಂಥ ಹಲವಾರು ಕಾಮಗಾರಿಗಳ ವೀಕ್ಷಣೆಯನ್ನು ಮಾಡಿದ್ದೀವಿ. ನಿನ್ನೆ ಮತ್ತು ಇವತ್ತಿಗೂ ನಾವು ಮಾಡಿದಂಥ ಕಾಮಗಾರಿ ವೀಕ್ಷಣೆ 30 ಕೋಟಿ ಅಂದಾಜಿನಷ್ಟು ಕಾಮಗಾರಿ. ಮಡಿಕೇರಿ ತಾಲೂಕಿನ ನಾಪೊಕ್ಲು ಬಳಿಯ ಹೊದ್ದೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ 3.60 ಕೋಟಿ ರೂಪಾಯಿಗಳ ಅನುದಾನದಲ್ಲಿ ನಡೆಸಲು ಉದ್ದೇಶಿಸಿರುವ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಮಡಿಕೇರಿ ಶಾಸಕ ಡಾ ಮಂತರಗೌಡ ಚಾಲನೆ ನೀಡಿದರು. ಹೊದ್ದೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಪಾಲೆಮಾಡು, ಹೊದವಾಡ, ಕೊಟ್ಟಮುಡಿ ಗ್ರಾಮದಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಸೇರಿದಂತೆ ವಿವಿಧ ಇಲಾಖೆಯಿಂದ ಬಿಡುಗಡೆಯಾದ ಅನುದಾನದಲ್ಲಿ ನಡೆಸಲು ಉದ್ದೇಶಿಸಿರುವ ವಿವಿಧ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿದ ಬಳಿಕ ಮಾತನಾಡಿದ ಶಾಸಕ ಮಂತರಗೌಡ, ಕ್ಷೇತ್ರದ ಗ್ರಾಮೀಣ ಪ್ರದೇಶಗಳಲ್ಲಿ ಮೂಲಭೂತ ಸೌಕರ್ಯವನ್ನು ಒದಗಿಸುವುದು ತಮ್ಮ ಮೊದಲ ಆದ್ಯತೆಯಾಗಿದೆ. ಇದನ್ನು ಪೂರ್ಣಗೊಳಿಸುವ ಉದ್ದೇಶದಿಂದ ಸನ್ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಸಮಾಜ ಕಲ್ಯಾಣ ಇಲಾಖೆ ಸಚಿವರ ಸಹಕಾರದೊಂದಿಗೆ ಬಿಡುಗಡೆಯಾದ 3.60 ಕೋಟಿ ರೂಪಾಯಿಗಳ ವಿಶೇಷ ಅನುದಾನದಲ್ಲಿ ಹೊದ್ದೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕಾಮಗಾರಿ ಪ್ರಾರಂಭಿಸಲಾಗಿದೆ ಎಂದರು. ಬಳಿಕ ಹೊದವಾಡ ಗ್ರಾಮದ ಆಜಾದ್ ನಗರಕ್ಕೆ ಸಂಪರ್ಕ ಕಲ್ಪಿಸುವ ಮರು ಡಾಂಬರೀಕರಣಗೊಳಿಸಿದ ರಸ್ತೆಯನ್ನು ಉದ್ಘಾಟಿಸಿದ ಶಾಸಕರು ಪರಿಶೀಲಿಸಿ ಕ್ಷೇತ್ರದಲ್ಲಿ ನಡೆಯುವ ಎಲ್ಲಾ ಕಾಮಗಾರಿಗಳು ಗುಣಮಟ್ಟದಿಂದ ಕೂಡಿರಬೇಕು, ಕಳಪೆಯಾದಲ್ಲಿ ಯಾವುದೇ ರಾಜಿ ಇಲ್ಲ ಅಂತ ಸ್ಥಳದಲ್ಲಿದ್ದ ಅಧಿಕಾರಿಗಳು ಹಾಗೂ ಗುತ್ತಿಗೆದಾರರಿಗೆ ಸೂಚನೆ ನೀಡಿದರು. ಅದೇ ರೀತಿಯಲ್ಲಿ ಮೋಹನ್ ಅವರು, ನಮ್ಮ ಅಮಿತ್ ಭಾಯ್ ಅವರು, ಇನ್ನೊಬ್ಬರು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮೋಹಿತ್ ಅವರು ಎಲ್ಲರೂ ಸೇರಿ ನೀವು ಹೇಳ್ದಂಗೆ ನಾವು ಕರೆಕ್ಟ್ ವೆರಿ ಗುಡ್ ಮಾಡೋರಾ ಇಲ್ವಾ? ನಮ್ಮ CM ಮುಖ್ಯಮಂತ್ರಿಗಳ ವಿವೇಕ ಅಂದ್ರೆ ಸ್ಪೆಷಲ್ ಗ್ರಾಂಟ್ ಅಲ್ಲಿ ಕೊಟ್ಟಿರೋದು. ಅದೇ ರೀತಿ ಎಲ್ಲಾ ಸೇರಿ ಮೈನಾರಿಟಿ ಬಿಟ್ಟು ಅಲ್ಪಸಂಖ್ಯಾತರ ಘಟಕ ಇಲಾಖೆ ಬಿಟ್ಟು 136 ಲಕ್ಷ ಅಂದ್ರೆ 1,36,40,40,000 ರೂಪಾಯಿ ಈ ಸರಿ ನಿಮಗೆ ಪಂಚಾಯತಿಲಿ ಕಾಮಗಾರಿ ಕೆಲವು ಆಗಿದೆ. ಈಗ ಆಗ್ಬೇಕಾಗಿರೋದು 1 ಕೋಟಿ ಕೆಲಸ ಆಗಿದೆ, ಇನ್ನೂ ಕೆಲಸ ಆಗ್ಬೇಕಾಗಿರೋದು. ಇದೆಲ್ಲ ಶಕ್ತಿ ಕೊಟ್ಟಿರೋಂಥ ನಿಮಗೆ ನಾನು ವೈಯಕ್ತಿಕವಾಗಿ ಅಭಿನಂದನೆಗಳು ತಿಳಿಸಕ್ಕೆ ಇಷ್ಟಪಡ್ತೀನಿ. ಯಾಕಂತಂದ್ರೆ ನೀವು ನಮ್ಗೆ ಅವಕಾಶ ಸಿಕ್ಕಿಲ್ಲ ಅಂದ್ರೆ ನಾನು ನಿಮಗೆ ಕೆಲಸ ಮಾಡಲಿಕ್ಕೆ ಅವಕಾಶ ಸಿಕ್ಕಿಲ್ಲ. ದಯವಿಟ್ಟು ಪಂಚಾಯತಿನೂ ನಮ್ಮ ವ್ಯವಸ್ಥೆಗಳಿಂದ ನಾವು ಹಲವಾರು ಕೆಲಸ ಕಾಮಗಾರಿಗಳು ಇದು ಬಾಕಿ ಇದೆ. ಇದು 10 ಕೋಟಿ ಕೆಲಸ ಕೊಟ್ಟರು ಕೆಲವು ಸಂಪರ್ಕ ರಸ್ತೆಗಳು ಇರ್ಬೋದು. ಯಾಕಂದರೆ ಪಂಚಾಯತಿ ಎಲ್ಲ ನಮ್ಮ ಕಡೆ ಜನಸಂಖ್ಯೆ ಸ್ವಲ್ಪ ಕಡಿಮೆ ಇದ್ರೂ ಜಾಗ ದೊಡ್ಡ, ಅದಕ್ಕೆ ಒಬ್ಬೊಬ್ರದ್ದು ಮನೆ ಒಂದು ಸ್ವಲ್ಪ ದೂರ ಇರೋದ್ರಿಂದ ಆದಷ್ಟು ಕಾಮಗಾರಿಗಳನ್ನ ಬೇಗ ಮಾಡ್ಸೋಣ. ಶಿಯಾಬ್ ನಾಳೆಯಿಂದ ಅದ್ಭುತವಂತ ಕೆಲಸ ಕ್ಲೀನಾಗಿ ಮಾಡ್ಕೊಳ್ಳಿ. ಯಾಕೆ ಕಾರಣಕ್ಕೂ ಕಳಪೆ ಆಗ್ಬಾರ್ದು. ರಘು ನಿಮಗೂ ಸೇರಿಸಿ ಹೇಳ್ತಾ ಇದ್ದೀನಿ, ದೊಡ್ಡ ಕೆಲಸ ಅಂದ್ರೆ ದೊಡ್ಡದಾಗಿ ಯೋಚನೆ ಮಾಡಬೇಡಿ. ಕ್ಲೀನಾಗಿ ವ್ಯವಸ್ಥಿತವಾಗಿ 1 ಇಂಚು ಕಳಪೆ ಆಗ್ದಂಗೆ ನೋಡ್ಕೊಳ್ಳೋಕೆ. ಯಾಕಂದ್ರೆ ಎಲ್ಲರೂ ಇಲ್ಲಿ ಪ್ರಶಸ್ತಿ ಸಿಕ್ಕಿದ್ದಂತ ಒಂದು ಗ್ರಾಮ ಪಂಚಾಯತಿ ಇದು. ಪಂಚಾಯತಿ ಬಿಲ್ಡಿಂಗ್ ಹೆಂಗ್ ಕಟ್ಟೋರು ನೋಡಿದ್ರಾ? 5 ಸ್ಟಾರ್ ಬಿಲ್ಡಿಂಗ್ ತರ ಕಟ್ಟೋರೆ. ಬೇರೇನೂ ಅಭಿವೃದ್ಧಿ ನಮ್ಮ ಕಡೆಯಿಂದ ಅಷ್ಟೇ ವಿಶೇಷವಾಗಿ ಆಗ್ಬೇಕು ಅಂತ ಹೇಳ್ತಾ, ನನಗೆ ಇನ್ನೂ ಬರಂತ ದಿನದಲ್ಲಿ ಇನ್ನು ಎಲ್ಲಿ ಉಳಿಕೆ ಕಾಮಗಾರಿಗಳಿದೆ ಆದಷ್ಟು ಬೇಗ ತಗೊಂಡು ಪಟ್ಟಿಗಳು ಸೇರಿಸ್ತೀನಿ. ನಾನು ನಮ್ಮ ಸ್ನೇಹಿತರುಗಳು ಏನ್ ಹೇಳ್ತೀನಿ. ಹೊದ್ದೂರು ಗ್ರಾಮ ಪಂಚಾಯಿತಿಗೆ ಭೇಟಿ ನೀಡಿದ ಶಾಸಕರು ದೆಹಲಿಯ ಗಣರಾಜ್ಯೋತ್ಸವ ಸಮಾರಂಭದಲ್ಲಿ ಸರ್ಕಾರದ ವಿಶೇಷ ಅತಿಥಿಯಾಗಿ ಪಾಲ್ಗೊಂಡ ಪಂಚಾಯತ್ ಅಧ್ಯಕ್ಷರಾದ ಎಚ್.ಎ. ಹಂಸ ಅವರನ್ನು ಅಭಿನಂದಿಸಿದರು. ಹೊದ್ದೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಹಲವು ಸಮಸ್ಯೆಗಳಿಗೆ ಸ್ಪಂದಿಸಿ ಅನುದಾನಗಳಿಂದ ಯಥೇಚ್ಛವಾಗಿ ಬಿಡುಗಡೆ ಮಾಡ್ತಾ ಇರುವ ಶಾಸಕ ಮಂತರಗೌಡ ಅವರಿಗೆ ಪಂಚಾಯತ್ ಅಧ್ಯಕ್ಷ ಹಂಸ ಅವರು ಕೃತಜ್ಞತೆಯಿಂದ ಸಲ್ಲಿಸಿದರು. ಕಾಮಗಾರಿಯ ಪೂಜಾ ವಿಧಿವಿಧಾನಗಳಿಂದ ಹೊದ್ದೂರು ಶ್ರೀ ಭಗವತಿ ದೇವಾಲಯದ ಅರ್ಚಕರಾದ ರವಿ ಭಟ್ ಅವರು ನೆರವೇರಿಸಿಕೊಟ್ಟರು.
ಈ ಸಂದರ್ಭ ಹೊದ್ದೂರು ಪಂಚಾಯಿತಿ ಸಾಮಾಜಿಕ ನ್ಯಾಯ ಸಮಿತಿ ಅಧ್ಯಕ್ಷರಾದ ಕೆ ಮಣ್ಣಪ್ಪ, ನೀರು ಮತ್ತು ನೈರ್ಮಲ್ಯ ಸಮಿತಿ ಅಧ್ಯಕ್ಷರಾದ ಎಂಬಿ ಹಮೀದ್, ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷೆ ಕುಸುಮಾವತಿ ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು. ಕೊಡಗು ಚಾನಲ್ ನ್ಯೂಸ್, ಜಕರಿಯಾ, ನಾಪಕ್ಲು. ನಮಸ್ತೆ ಎಲ್ಲರಿಗೂ. ನಮಸ್ತೆ. ನಿಮ್ಮ ಹೋರಾಟಗಾರರಾದಂಥ ಸದಸ್ಯರಾದಂಥ ಮೊನಪ್ಪನವರು, ಗ್ರಾಮ ಪಂಚಾಯತಿ ಅಧ್ಯಕ್ಷರಾದಂಥ ಹಂಸನವರು, ಅದೇ ರೀತಿಯಲ್ಲಿ ಮೋಹನವರು, ನಮ್ಮ ಅಮಿತ್ ಭಾಯ್ ಅವರು, ಇನ್ನೊಬ್ಬರು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಮೋಹಿತ್ ಅವರು, ಎಲ್ಲರೂ ಸೇರಿ ನೀವು ಹೇಳ್ದಂಗೆ ನಾವು ಪಾಳೆಮಾಡ್ ಗ್ರಾಮಸ್ಥರಿಗೆ ಎಲ್ಲ ರೀತಿಯಲ್ಲಿ ಸಹಾಯ ಮಾಡಬೇಕು ಅಂತ ನಮ್ಗೆ ಆಸೆ ಇರೋದ್ರಿಂದ ವಿಶೇಷವಾಗಿ ನಿಮ್ಮ ದುಡ್ಡು ಇನ್ನೊಂದು ನೆಕ್ಸ್ಟ್ ಕೊಡೋಕೆ ಅವಕಾಶ ಇದೆಯೋ ಗೊತ್ತಿಲ್ಲ, ಮತ್ತು ಹೆಂಗೋ ಮಾಡಿ ನನ್ನ ಸನ್ಮಾನ್ಯ ಮುಖ್ಯಮಂತ್ರಿಯವರು, ಉಪಮುಖ್ಯಮಂತ್ರಿಯವರು, ಅದೇ ರೀತಿಯಲ್ಲಿ ಸೋಷಿಯಲ್ ವೆಲ್ಫೇರ್ ನಮ್ಮ ಸಚಿವರಾದಂಥ ಎಚ್ ಸಿ ಮಹದೇವಪ್ಪ ಈಗಲಾದರೂ ನಿಲ್ಲಿಸಿದ್ರೆ ಖುಷಿ ನಮಗೆ. ನನಗೆ ಕೊಟ್ಟಿರೋಂಥ ಶಕ್ತಿ ನಿಮಗೆ ಒಂದು ದೊಡ್ಡ ಅಭಿನಂದನೆ ತಿಳಿಸಕ್ಕೆ. ಈಗ ನೋಡಿದ್ರೆ ಈಗ ಮಳೆಕಾಲ ಇನ್ನೂ ಶುರುವಾಗಿಲ್ಲ, ಈಗಲಿಂದ ಒಂದು ಸ್ವಲ್ಪ ಬಿಸಿಲು ಪ್ಲಸ್ ಧೂಳಿನ ವಾತಾವರಣ, ಎಲ್ಲ ಗಿಡ ನೋಡಿದ್ರೆ ಒಂದು ಅರ್ಧ ಇಂಚು ಮಣ್ಣಾಗೈತೆ. ಕರೆಕ್ಟ್. ವೆರಿ ಗುಡ್. ಮಾಡೋರಾ ಇಲ್ವಾ? ಕೇಂದ್ರದ 2024-25ನೇ ಸಾಲಿನ ಬಜೆಟ್ನಲ್ಲಿ ರಾಜ್ಯಕ್ಕೆ ಕೇವಲ ನಾಮ ತೇಡಿದ ಚೆಂಬು ಮತ್ತು ಚಿಪ್ಪನ್ನಷ್ಟೇ ನೀಡಲಾಗಿದೆ ಎಂದು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ವಕ್ತಾರ ಎಂ ಲಕ್ಷ್ಮಣ್ ಟೀಕಿಸಿದ್ದಾರೆ. ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ನಾಮ ತೇಡಿದ ಚೆಂಬು ಮತ್ತು ಚಿಪ್ಪನ್ನ ಪ್ರದರ್ಶಿಸಿ ಮಾತನಾಡಿದ ಅವರು, ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಮಂಡಿಸಿರುವ 50.65 ಲಕ್ಷ ಕೋಟಿಯ ಬಜೆಟ್ನಲ್ಲಿ ಶೇಕಡಾ 32ರಷ್ಟು ಅಂದರೆ 16 ಲಕ್ಷ ಕೋಟಿ ರೂಪಾಯಿಗಳ ಸಾಲದ ಪ್ರಸ್ತಾಪವಿದ್ದರೆ ಸಾಲದ ಮೇಲಿನ ಬಡ್ಡಿಯ ಮೊತ್ತವೇ 12.7 ಲಕ್ಷ ಕೋಟಿ ಅಂದರೆ ಶೇಕಡಾ 26ರಷ್ಟಾಗುತ್ತೆ. ಒಟ್ಟಾರೆಯಾಗಿ ಒಟ್ಟು ಬಜೆಟ್ನ ಶೇಕಡಾ 58 ಭಾಗ ಸಾಲ ಮತ್ತು ಬಡ್ಡಿಗೆ ಮೀಸಲಿಡಲಾಗಿದೆ. ಕೇಂದ್ರದ ಬಿಜೆಪಿ ನೇತೃತ್ವದ ಸರ್ಕಾರ ರಾಷ್ಟ್ರದ ಸಾಲವನ್ನು ಕೂಪಕ್ಕೆ ತಳ್ಳುತ್ತಿರುವುದಾಗಿ ಆರೋಪಿಸಿದರು. ಕೇಂದ್ರ ಬಿಜೆಪಿ ನೇತೃತ್ವದ ಸರ್ಕಾರ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರು 2025-26ನೇ ಸಾಲಿನ ಬಜೆಟನ್ನು ಮಂಡನೆ ಮಾಡಿದ್ದಾರೆ. ಈ ಬಜೆಟ್ನ ವೈಶಿಷ್ಟ್ಯತೆಗಳೇನು, ನಿಜವಾದ ಜನರಿಗೆ ಅನುಕೂಲಕರವಾಗಿರುವಂಥ ಬಜೆಟ್ ಏನು ಅನ್ನೋದ್ರ ಬಗ್ಗೆ ಒಂದಷ್ಟು ವಿಶ್ಲೇಷಣೆ ಮಾಡಿದ್ದೀವಿ. ಅದನ್ನು ತಮ್ಮ ಮೂಲಕ ಜನಸಾಮಾನ್ಯರು ತಿಳಿಸುವಂಥದ್ದಕ್ಕೆ ಪತ್ರಿಕಾಗೋಷ್ಠಿಯನ್ನು ನಾವು ಮಾಡ್ತಾ ಇದ್ದೀನಿ. ನಾನಿಲ್ಲಿ ನಿನ್ನೆ ಮೈಸೂರಲ್ಲೂ ಕೂಡ ಮಾಡಿದ್ದೆ. ಈ ಬಾರಿಯ ಬಜೆಟ್ ಗಾತ್ರ 50 ಲಕ್ಷ ಕೋಟಿ 65,345 ಕೋಟಿ. 50,65,345 ಕೋಟಿ. ಲಾಸ್ಟ್ ಇಯರ್ ಬಜೆಟ್ ವಾಸ್ 48 lakh crore. ಆಮೇಲೆ ಪರಿಷ್ಕೃತ ಬಜೆಟನ್ನು ಮಾಡಿ ಅವರು 1 ಲಕ್ಷ ಕೋಟಿ ಅಷ್ಟು ಕಮ್ಮಿ ಮಾಡಿಕೊಂಡ್ರು. ಅವರೇನು ಎಕ್ಸ್ಪೆಕ್ಟ್ ಮಾಡಿದ್ರು ರೆವಿನ್ಯೂ ಅದು ಬರುವಂಥದಕ್ಕೆ ಅವಕಾಶಗಳಿಲ್ಲ ಅಂತ ಅವರೇ ಪರಿಷ್ಕೃತ ಮಾಡಿ 47 ಲಕ್ಷ ಕೋಟಿಗೆ ಫೈನಲೈಸ್ ಮಾಡಿಕೊಂಡ್ರು. ಅಂದರೆ ತಪ್ಪು ಅಂದಾಜಿಸಿ 48 ಲಕ್ಷ ಕೋಟಿಯನ್ನು ಅವರು ಮೊದಲ ಟೈಮಲ್ಲಿ ಮಂಡನೆ ಮಾಡಿರುವಂಥದ್ದು. ಆಮೇಲೆ 1 ಲಕ್ಷ ಕೋಟಿ ವಾಪಸ್ ತೆಗೆದುಕೊಳ್ಳುವಂಥ ಕೆಲಸವನ್ನು ಮಾಡಿ 47 ಲಕ್ಷ ಕೋಟಿಗೆ ತಗೊಂಬಂದರು. ಈ 50,65,000 ಕೋಟಿ ಪೈಕಿ ಅವರೇ ಹೇಳಿರುವಂಥದ್ದು, ನಾನೇ ಏನು ಊಹೆ ಮಾಡ್ಕೊಂಡು ಹೇಳುವಂಥದ್ದೇನಿಲ್ಲ, 16 ಲಕ್ಷ ಕೋಟಿಯಷ್ಟು ಸಾಲ ಮಾಡ್ತಾರಂತೆ. 50 ಲಕ್ಷ ಕೋಟಿ ಪೈಕಿ 16 ಲಕ್ಷ ಸಾಲ, 16 ಲಕ್ಷ ಕೋಟಿಯಷ್ಟು ಸಾಲ 2025-26ನೇ ಸಾಲಿಗೆ. ಆಮೇಲೆ ಈಗ ಆಗಲೇ ಮಾಡಿರುವಂಥ ಸಾಲಕ್ಕೆ ಬಡ್ಡಿ ಕಟ್ಟುವಂಥದಕ್ಕೆ 12.7 ಲಕ್ಷ ಕೋಟಿ.
16 ಲಕ್ಷ ಕೋಟಿ 50 ಲಕ್ಷ ಕೋಟಿನಲ್ಲಿ 16 ಲಕ್ಷ ಕೋಟಿ ಸಾಲ ಅಂದರೆ 32% ಇದೆ ಟೋಟಲ್ ಬಡ್ಜೆಟ್ ಸೈಜ್. 12.7 ಲಕ್ಷ ಕೋಟಿ ಬಡ್ಡಿಗೆ, ಬರೀ ಬಡ್ಡಿ, ಅಸಲು ಪ್ಲಸ್ ಬಡ್ಡಿ ಅಲ್ಲ, ಬರೀ ಬಡ್ಡಿ ಕಟ್ಟುವಂಥದಕ್ಕೆ ವರ್ಷ 12.7 ಲಕ್ಷ ಕೋಟಿಯಷ್ಟು ಬಡ್ಡಿಯನ್ನು ಕಟ್ಟಬೇಕು. ಅಂದರೆ ದಟ್ ಇಸ್ 26%. 32 plus 26, 58% of the total size of the budget. It goes in the form of loan in only 42%. ಅಂದರೆ 22 ಲಕ್ಷ ಕೋಟಿಯಷ್ಟಕ್ಕೆ ಮಾತ್ರ ಬಡ್ಜೆಟ್ ಸೀಮಿತವಾಗಿ ಜನರಿಗೆ ಅಭಿವೃದ್ಧಿ ಕೊಡುವಂಥದ್ರಲ್ಲಿ ಸೀಮಿತವಾಗಿದೆ. ಇದು ಇಡೀ ದೇಶವನ್ನೇ ಸಾಲದ ಕೂಪಕ್ಕೆ ತಳ್ಳುವಂಥ ಒಂದು ಬಡ್ಜೆಟ್. ಗೋಷ್ಠಿಯಲ್ಲಿ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ಧರ್ಮಜ ಉತ್ತಪ್ಪ, ಮಾಜಿ ಅಧ್ಯಕ್ಷ ಕೆಕೆ ಮಂಜುನಾಥ್ ಕುಮಾರ್, ವಕ್ತಾರ ತೆನ್ನಿರ ಮೈನ, ಮಡಿಕೇರಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಎಚ್ ಎ ಹಂಸ, ಕಕ್ಕಬ್ಬೆ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಕಲಿಯಂಡ ಸಂಪನ್ ಪಾಲ್ಗೊಂಡಿದ್ದರು. ಗೋವಿಂದ ಗೋವಿಂದ. ಕರ್ನಾಟಕ ರಾಜ್ಯಕ್ಕೆ ಕೇಂದ್ರ ಸರ್ಕಾರ ಬಜೆಟ್ ಅಲ್ಲಿ ಕೊಟ್ಟಿರುವಂತದ್ದು ಗೋವಿಂದ ಗೋವಿಂದ. ಮೈಸೂರು ಭಾಗಕ್ಕೆ, ಮೈಸೂರಿಗೂ ಕೊಡಗಕ್ಕೆ ಕೊಟ್ಟಿರುವಂತ ಯೋಜನೆಗಳು ಗೋವಿಂದ ಗೋವಿಂದ. ಬೇರೆ ಏನೂ ಗೊತ್ತಿಲ್ಲ. ಚೊಂಬು ಕೊಟ್ರಿ, ಚಿಪ್ ಕೊಟ್ರಿ, ಚಿಪ್ಪು ಚಂಬು 3 ನಾಮ ತೆಗೆದುಬಿಟ್ಟು ಕೊಟ್ಟಿದ್ದಂತ ಯೋಜನೆಗಳು ನೀವು ಅಷ್ಟೇನೆ. ಕೊಡಗಿನ ಸಿದ್ದಾಪುರದಲ್ಲಿ ನೂತನವಾಗಿ ಶುಭಾರಂಭಗೊಂಡಿದೆ ಆಪಲ್ ಮಾರ್ಟ್ ಹೋಲ್ಸೇಲ್ ಅಂಡ್ ರಿಟೇಲ್ ಬೃಹತ್ ಮಳಿಗೆ. ನಮ್ಮಲ್ಲಿ ಎಲ್ಲಾ ರೀತಿಯ ದಿನಸಿ ಹಾಗೂ ದಿನಬಳಕೆಯ ಗೃಹೋಪಯೋಗಿ ವಸ್ತುಗಳು ಮತ್ತು ಎಲೆಕ್ಟ್ರಾನಿಕ್ ವಸ್ತುಗಳು ಹೋಲ್ಸೇಲ್ ಹಾಗೂ ರಿಟೇಲ್ ದರದಲ್ಲಿ ಲಭ್ಯವಿದೆ. ನಮ್ಮಲ್ಲಿ ಗರಿಷ್ಠ 500 ರೂಪಾಯಿ ಬೆಲೆ ಬಾಳುವ ಸಾಮಗ್ರಿ ಕೊಂಡುಕೊಂಡರೆ 2 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಫ್ರೀ ಹೋಮ್ ಡೆಲಿವರಿ ನೀಡಲಾಗುವುದು. ಅಲ್ಲದೆ ಗ್ರಾಹಕರಿಗೆ ಪ್ರಿವಿಲೈಜ್ಡ್ ಕಾರ್ಡ್ ಮತ್ತು ಗರಿಷ್ಠ 1,000 ಮೊತ್ತದ ಖರೀದಿಗೆ ಕೂಪನ್ ಮೂಲಕ ಬಂಪರ್ ಕೊಡುಗೆಗಳು. ಪ್ರಥಮ ಬಹುಮಾನ ಎಲ್ಇಡಿ ಟಿವಿ, ದ್ವಿತೀಯ ಬಹುಮಾನ ಮಿಕ್ಸರ್ ಗ್ರೈಂಡರ್ ಹಾಗೂ ತೃತೀಯ ಬಹುಮಾನವಾಗಿ 5 ಅದೃಷ್ಟವಂತ ಗ್ರಾಹಕರಿಗೆ ಟೀ ಕಪ್ ಸೆಟ್ಗಳನ್ನು ಪಡೆದುಕೊಳ್ಳುವ ಅವಕಾಶವಿದೆ. ಹಿಂದೆ ಭೇಟಿ ನೀಡಿ ಆಪಲ್ ಮಾರ್ಟ್, ಪೊಲೀಸ್ ಠಾಣೆ ಸಮೀಪ, ಸಿದ್ದಾಪುರ, ಕೊಡಗು. ಫೋನ್ 8296386629 9744722094. ಆಪಲ್ ಮಾರ್ಟ್, ಸಿದ್ದಾಪುರ. ಮಡಿಕೇರಿಯಲ್ಲಿ ನೂತನವಾಗಿ ಆರಂಭಗೊಂಡಿದೆ. ಕೇಶ ವಿನ್ಯಾಸದಲ್ಲಿ ಹೆಸರು ಗಳಿಸಿರುವ, ರಾಜ್ಯದ ಮೂಲೆ ಮೂಲೆಗಳಲ್ಲಿ ತನ್ನ ಶಾಖೆಗಳನ್ನು ಹೊಂದಿರುವ ಸುಸಜ್ಜಿತ ವಿಶಾಲವಾದ ಸಲೂನ್ ಈಗ ಮಡಿಕೇರಿಯ ಹಳೆಯ ಖಾಸಗಿ ಬಸ್ ನಿಲ್ದಾಣ ಸಮೀಪ ಇರುವ ಕೂರ್ಗ್ ಸೆಂಟರ್ ಶಾಪಿಂಗ್ ಮಾಲ್ನಲ್ಲಿ. ಶೇಡ್ಸ್ ಫ್ಯಾಮಿಲಿ ಸಲೂನ್, ಫಸ್ಟ್ ಫ್ಲೋರ್, ನಿಯರ್ ರಿಲಯನ್ಸ್ ಟ್ರೆಂಡ್ಸ್, ಕೂರ್ಗ್ ಸೆಂಟರ್ ಶಾಪಿಂಗ್ ಮಾಲ್, ಮಡಿಕೇರಿ. Get amazing deals and festive discounts. Advanced haircut and advanced facial, manicure, pedicure, hair cutting, hair coloring, hair smoothing, advanced waxing. Festival special offer 25% discount. ನಿಮ್ಮ ತ್ವಚೆಯ ಕಾಂತಿಯುತ ಹೊಳಪಿಗಾಗಿ, ನಿಮ್ಮ ಕುಟುಂಬದ ಸದಸ್ಯರೆಲ್ಲರಿಗಾಗಿಯೂ ಆರಂಭಗೊಂಡಿರುವ ಸಲೂನ್ ಶೇಡ್ಸ್ ಫ್ಯಾಮಿಲಿ ಸಲೂನ್. ಹಬ್ಬಗಳ ಪ್ರಯುಕ್ತ 25% ವಿಶೇಷ ರಿಯಾಯಿತಿ. Visit today Shades Family Salon, first floor, near Reliance Trends, Food Center Shopping Mall, near Old Private Bus Stand, Madikeri. Call for appointment 6360153611. Shades Family Salon, Madikeri. ಪ್ರೀತಿಯ ಸಂಕೇತ, ಅಳಿಯದ ಸಂಬಂಧ, ನಗುವಿನ ಸೌಂದರ್ಯ, ಇದು ಸ್ನೇಹದ ಬಾಂಧವ್ಯ, ಒಲವಿನ ಪ್ರತಿಧ್ವನಿ ತಂದಿದೆ ಸಂದಸ, ಚಿನ್ನದ ಪ್ರತಿಹನಿ ತಂದಿದೆ ಸಂಭ್ರಮ. ಮುಳಿಯ ಜ್ಯೂಸ್ ಕಣ ಕಣದಲು ಆನಂದ, ಮುಳಿಯ ಜ್ಯೂಸ್ ಕಣ ಕಣದಲು ಸೌಂದರ್ಯ, ಮುಳಿಯ ಜ್ಯೂಸ್ ಕಣ ಕಣದಲು ಆನಂದ, ಮುಳಿಯ ಜ್ಯೂಸ್ ಕಣ ಕಣದಲು ಸೌಂದರ್ಯ. ಮುಳಿಯಾ ಜ್ಯೂಸ್, ಕ್ರಿಯೇಟಿಂಗ್ ಹ್ಯಾಪಿನೆಸ್.
ಅಪ್ಪಟ ರೇಷ್ಮೆ ಸೀರೆಗಳ ಬೃಹತ್ ಮಳಿಗೆ ZRN ಕಾವೇರಿ ಸಿಲ್ಕ್. ಅಪ್ಪಟ ರೇಷ್ಮೆಯಿಂದ ನೇಯ್ದ ಮೈಸೂರು ಸಿಲ್ಕ್ಸ್, ಕಾಂಜೀಪುರಂ, ಧರ್ಮಾವರಂ, ಚಾಮುಂಡಿ ಸಿಲ್ಕ್ಸ್ ಹಾಗೂ ನಲ್ಲಿ ಸಿಲ್ಕ್ ಸೀರೆಗಳು ರಿಯಾಯಿತಿ ದರದಲ್ಲಿ ಮಾರಾಟ. ನೂತನ ಡಿಸೈನ್ಗಳು, ಮಹಿಳೆಯರ ಮನಮೆಚ್ಚುವ ಗುಣಮಟ್ಟದ ಸೀರೆಗಳು, ಅತ್ಯಾಕರ್ಷಕ ಆಫರ್ಗಳು. SLV Promax, SLV Corn Mix and Corn Products, Kushalnagar. German technology, solid cement blocks, interlocking paver blocks, RMC and boom pumps, MSAT, all types of jelly stones and building materials. ನಿಮ್ಮ ಕನಸಿನ ಮನೆ ನಿರ್ಮಾಣಕ್ಕೆ, ಕಾಂಪ್ಲೆಕ್ಸ್ ಮಳಿಗೆಗಳಿಗೆ, ಅಪಾರ್ಟ್ಮೆಂಟ್ಗಳಿಗೆ, ಬೃಹತ್ ಕಟ್ಟಡಗಳ ನಿರ್ಮಾಣಕ್ಕೆ ಬೇಕಾಗುವ ಅತ್ಯಾಧುನಿಕ ತಂತ್ರಜ್ಞಾನದಿಂದ ಕೂಡಿದ ಉತ್ತಮ ಗುಣಮಟ್ಟದ ಕಟ್ಟಡ ಸಾಮಗ್ರಿಗಳು ಅತ್ಯಂತ ರಿಯಾಯಿತಿ ದರದಲ್ಲಿ ಲಭ್ಯ. ಸದೃಢ ಕಟ್ಟಡಗಳ ಉತ್ತಮ ವಿನ್ಯಾಸಕ್ಕೆ ಜರ್ಮನ್ ತಂತ್ರಜ್ಞಾನದ ಸಿಮೆಂಟ್ ಬ್ಲಾಕ್ಸ್, ಪಾರ್ಕ್ಗಳಿಗೆ, ಕಾಫಿ ಡ್ರೈಯಿಂಗ್ ಯಾರ್ಡ್ಗಳಿಗೆ, ಮನೆಗಳ ಅಂಗಳಕ್ಕೆ ಹಾಸಲು ಇಂಟರ್ಲಾಕ್ ಪೇವರ್ಸ್, ಎತ್ತರದ ಬೃಹತ್ ಕಟ್ಟಡಗಳ ಕಾಂಕ್ರೀಟ್ ಕಾಮಗಾರಿಗಳಿಗೆ ಅಗ್ರ ಗುಣಮಟ್ಟದ ರೆಡಿ ಮಿಕ್ಸ್ ಕಾಂಕ್ರೀಟ್ ರೂಮ್ಗಳು, ಕಾಮಗಾರಿಗಳಿಗೆ ಬೇಕಾಗುವ ಎಂಸ್ಯಾಂಡ್ ಸೇರಿದಂತೆ ಎಲ್ಲಾ ಕಟ್ಟಡ ಸಾಮಗ್ರಿಗಳು ರಿಯಾಯಿತಿ ದರದಲ್ಲಿ ನಿಮ್ಮ ಸಮಯಕ್ಕೆ ಲಭ್ಯ. ಎಲ್ಲಾ ಮಾದರಿಯ ಜಲ್ಲಿಕಲ್ಲುಗಳು, ಜರ್ಮನ್ ತಂತ್ರಜ್ಞಾನದ ಸಿಮೆಂಟ್ ಬ್ಲಾಕ್ಸ್, ಇಂಟರ್ಲಾಕ್ ಬ್ಲಾಕ್ಸ್, ಎಂಸ್ಯಾಂಡ್ ಮತ್ತಿತರ ಕಟ್ಟಡ ಸಾಮಗ್ರಿಗಳು ಶೀಘ್ರದಲ್ಲೇ ಕಾಮಗಾರಿ ನಡೆಯುವ ಸ್ಥಳಕ್ಕೆ ತಲುಪಿಸಲಾಗುವುದು. ಜರ್ಮನ್ ತಂತ್ರಜ್ಞಾನ, ಹೈಟೆಕ್ ಯಂತ್ರೋಪಕರಣಗಳಿಂದ ಕಡಿಮೆ ಅವಧಿಯಲ್ಲಿ ಆಧುನಿಕ ವಿನ್ಯಾಸದ ಸದೃಢ ಕಟ್ಟಡಗಳ ನಿರ್ಮಾಣ. ನುರಿತ ತಜ್ಞರಿಂದ ಆಧುನಿಕ ವಿನ್ಯಾಸದ ಪರಿಪೂರ್ಣ ಕಾಮಗಾರಿಗಳಿಗಾಗಿ ಭೇಟಿ ನೀಡಿ. SLV Promax, SLV Corn Mix and Corn Products, Kushalnagar. Contact 9632927377, 9606990080. SLV Promax, Corn Mix and Corn Products, Kushalnagar. ಕೊಡವ ಹಾಗೂ ಕೊಡವ ಭಾಷಿಕ ಸಮುದಾಯಗಳ ಸಂಸ್ಕೃತಿಯ ಭದ್ರತೆಗಾಗಿ ಮತ್ತು ಹಕ್ಕುಗಳಿಗಾಗಿ ಒತ್ತಾಯಿಸಿ ವಿವಿಧ ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಕುಟ್ಟದಿಂದ ಮಡಿಕೇರಿವರೆಗೆ ಅಖಿಲ ಕೊಡವ ಸಮಾಜದ ನೇತೃತ್ವದಲ್ಲಿ ಕೊಡವರ ಶಾಂತಿಯುತ ಪಾದಯಾತ್ರೆ ಆರಂಭಗೊಂಡಿತು. ಎಲ್ಲ ಕೊಡವ ಸಮಾಜ, ಕೊಡವ ಸಂಘಟನೆಗಳು, ಕೊಡವ ಭಾಷಿಕ ಸಮುದಾಯಗಳ ಸಂಘಟನೆಗಳು, ಎಲ್ಲ ಕೊಡವ ಅಭಿಮಾನಿಗಳು ಸಾವಿರಾರು ಸಂಖ್ಯೆಯಲ್ಲಿ ಅಖಿಲ ಕೊಡವ ಸಮಾಜದ ನೇತೃತ್ವದಲ್ಲಿ ಕುಟ್ಟದಿಂದ ಪಾದಯಾತ್ರೆಯನ್ನು ಆರಂಭಿಸಿದ್ರು. ಎಲ್ಲ ದೇಶತಕ್ಕರು, ಕೊಡವ ಸಮಾಜ, ಭಾಷಿಕ ಸಮುದಾಯಗಳ ಸಮಾಜದ ಮುಖ್ಯಸ್ಥರ ಸಮ್ಮುಖದಲ್ಲಿ ಕುಟ್ಟ ಬಸ್ ನಿಲ್ದಾಣದಲ್ಲಿ ಗಾಳಿಯಲ್ಲಿ ಗುಂಡು ಹಾರಿಸುವ ಮೂಲಕ ಪಾದಯಾತ್ರೆಗೆ ಚಾಲನೆ ನೀಡಲಾಯಿತು. ಕುಟ್ಟದಿಂದ ಟಿ ಶೆಟ್ಟಿಗೇರಿವರೆಗೆ 15 ಕಿಲೋಮೀಟರ್ ದೂರದ ಕೊಡವ ಸಾಂಪ್ರದಾಯಿಕ ಉಡುಪಿನಲ್ಲಿ ಯಾವುದೇ ಘೋಷಣೆಗಳನ್ನು ಕೂಗದೆ ಸಾಗಿದ್ರು. ಸುಮಾರು 4 ರಿಂದ 5 ಕಿಲೋಮೀಟರ್ವರೆಗೆ ಸಾವಿರಾರು ಸಂಖ್ಯೆಯ ಕೊಡವರ ಸಾಲು ಕಂಡುಬಂತು. ಪಾದಯಾತ್ರೆಯಲ್ಲಿ ಸಾಗುವವರಿಗೆ ಅಲ್ಲಲ್ಲಿ ಆಹಾರ ಮತ್ತು ಪಾನೀಯದ ವ್ಯವಸ್ಥೆ ಮಾಡಲಾಗಿತ್ತು. ಅಖಿಲ ಕೊಡವ ಸಮಾಜದ ಅಧ್ಯಕ್ಷ ಪರದಂಡ ಸುಬ್ರಹ್ಮಣಿ ಕಾವೇರಪ್ಪ, ವಿಧಾನ ಪರಿಷತ್ನ ಸದಸ್ಯ ಸುಜಾ ಕುಶಾಲಪ್ಪ, ಮಾಜಿ ಸದಸ್ಯ ಅರುಣ್ ಮಾಚಯ್ಯ, ವಿವಿಧ ಸಂಘಟನೆಗಳ ಮತ್ತಿತರ ಪ್ರಮುಖರು ಈ ಸಂದರ್ಭ ಪಾಲ್ಗೊಂಡಿದ್ದರು. ಐತಿಹಾಸಿಕ ದಿನ ಕೊಡವ ಭಾಷಿಕ ಅಣ್ಣ ತಮ್ಮಣ್ಣ ಪಾಲಕನ ಅಯ್ಯನ ಪರಿಸರದ ಬಗ್ಗೆ ಜಾತಕ ಐತೆ ನಡೆದ ನೋಡ ಈ ಪಾದಯಾತ್ರೆ ಈ ನಡೆದು
ವಿರಾಜಪೇಟೆ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯ ಪೆರಂಬಾಡಿ ಜಂಕ್ಷನ್ ಬಳಿ ಗಾಂಜಾ ಸರಬರಾಜು ಮಾಡ್ತಾ ಇದ್ದ ಆರೋಪದಡಿ ಓರ್ವನನ್ನು ಬಂಧಿಸಿ ಸುಮಾರು 3.90 ಕೆಜಿ ಗಾಂಜಾವನ್ನು ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಕೇರಳ ರಾಜ್ಯದ ಕಣ್ಣೂರು ಜಿಲ್ಲೆಯ ನಿವಾಸಿ ನಿತಿನ್ ಬಂಧಿತ ಆರೋಪಿಯಾಗಿದ್ದು, ಈತನನ್ನು ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗಿದೆ. ವಿರಾಜಪೇಟೆ ಜೂನಿಯರ್ ಕಾಲೇಜು ಮೈದಾನದಲ್ಲಿ ನೂತನವಾಗಿ ನಿರ್ಮಾಣಗೊಂಡ ಬಾಸ್ಕೆಟ್ ಬಾಲ್ ಕೋರ್ಟ್ ಉದ್ಘಾಟನೆಯಿಂದ ಮಾನ್ಯ ಶಾಸಕರು ಹಾಗೂ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರಾದ ಅಜ್ಜಿಕುಟೀರ ಎಸ್ ಪೊನ್ನಣ್ಣವರು ನೆರವೇರಿಸಿದರು. ಕೆಲವು ಸಮಯದ ಹಿಂದೆ ವಿರಾಜಪೇಟೆ ಭಾಗದ ಕ್ರೀಡಾ ಪ್ರೇಮಿಗಳ ಮನವಿಯಿಂದ ಸ್ವೀಕರಿಸಿದ್ದ ಶಾಸಕರು ಕೂಡಲೇ ಬಾಸ್ಕೆಟ್ ಬಾಲ್ ಕೋರ್ಟ್ ಮಂಜೂರಾತಿ ಮಾಡಿದ್ರು. ಈಗ ಸುಮಾರು 10 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಗುಣಮಟ್ಟದ ಕಾಮಗಾರಿ ಮುಗಿದ ಬಳಿಕ ಕ್ರೀಡಾ ಪ್ರೇಮಿಗಳ ಬಹುಕಾಲದ ನಿರೀಕ್ಷೆ ಸಾಕಾರಗೊಂಡಿದೆ. ಈ ಸಂದರ್ಭ ಕಾಲೇಜು ಆಡಳಿತ ಮಂಡಳಿ ಉಪಾಧ್ಯಕ್ಷ ಚಿಲ್ಲವಂಡ ಕಾವೇರಪ್ಪ, ವಿರಾಜಪೇಟೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಪಟ್ಟಣ ರಂಜಿ ಪುಣಚ, ವಿರಾಜಪೇಟೆ ಟೌನ್ ಕಾಂಗ್ರೆಸ್ ಅಧ್ಯಕ್ಷರಾದ ಮಂದಂಡ ತಿಮ್ಮಯ್ಯ, ಪುರಸಭೆ ಸದಸ್ಯರು ಮತ್ತಿತರ ಪ್ರಮುಖರು ಪಾಲ್ಗೊಂಡಿದ್ದರು. ಫೇಲ್ಯೂರ್ ಇಸ್ ದ ಸಕ್ಸೆಸಿವ್ ಸ್ಟೆಪ್, ಸ್ಟೋನ್ ಆಫ್ ಅವರ್ ಲೈಫ್ ಅಂತ ಹೇಳೋದು ಎಲ್ಲರಿಗೂ ಗೊತ್ತಿರುವಂಥದ್ದು. ಇಲ್ಲಿವರೆಗೆ ನಾನು ನಿಜವಾಗ್ಲೂ ಆತ್ಮದಿಂದ ನಾನು ಹೇಳ್ತಾ ಇದ್ದೇನೆ, ನಾನು ಎಲ್ಲಿಯೋ ಸೋತು ಹೋಗ್ತಾ ಇದ್ದೆ ಅಂತ ಅನ್ಕೊಳ್ತಾ ಇದ್ದೆ. ಆದ್ರೆ ನಮ್ಮ ಕ್ಷೇತ್ರದ ಶಾಸಕರಾದಂತಹ ಅಜ್ಜಿಕುಟ್ರ ಎಸ್ ಪೊನ್ನಣ್ಣನವರು ಹೋಬಳಿವಾರು ಒಂದು ಮೈದಾನವನ್ನ ಪುನಶ್ಚೇತನಗೊಳಿಸುವಂತ ಕೆಲಸ ಮಾಡ್ತೀವಿ ಅಂತ ಹೇಳಿ ನನ್ನ ಚುನಾವಣಾ ಪ್ರಣಾಳಿಕೆಯನ್ನು ನಾವು ಪ್ರತ್ಯೇಕವಾಗಿ ಹೊರಡಿಸಿದ್ವಿ. ವಿಧಾನಸಭಾ ಚುನಾವಣೆಯಲ್ಲಿ ಅದು 8 ಹೋಬಳಿಯಲ್ಲಿ 8 ಮೈದಾನಗಳನ್ನ ಪುನಶ್ಚೇತನಗೊಳಿಸ್ತೀವಿ ಅಂತ ಹೇಳಿದ್ದೆ. ಅದರಂತೆ ಇವತ್ತು 8 ಹೋಬಳಿಗೆ ಪುನಶ್ಚೇತನ ಕಾಮಗಾರಿಗಳಿಗೆ ಈಗಾಗಲೇ ನಾವು ಕಾಮಗಾರಿಯನ್ನು ಚಾಲನೆ ಕೊಟ್ಟಿದ್ದೆ. ಮುದುಕೇರಿನಲ್ಲಿ ಪೂರ್ಣಗೊಂಡಿದೆ, ನಮ್ಮ ವಿರಾಜಪೇಟೆನಲ್ಲಿ ಪೂರ್ಣ ಆಗಿದೆ ಮತ್ತು ಇನ್ನು 6 ಹೋಬಳಿಗಳನ್ನ ನಾವೇನು ಗುರುತಿಸಿದ್ದೇವೆ ಆ ಕಾಮಗಾರಿ ಕೂಡ ಅತಿ ಶೀಘ್ರದಲ್ಲಿ ಚಾಲನೆ ಆಗಿ ಪೂರ್ಣಗೊಳಿಸುವಂತ ಕೆಲಸ ಆಗುತ್ತೆ. ಕೊಟ್ಟಂತ ಕ್ರೀಡೆಗೆ ಕೊಟ್ಟಂತ ಆಶ್ವಾಸನೆಯನ್ನ ಅಥವಾ ಪ್ರಣಾಳಿಕೆಯನ್ನು ಕೊಟ್ಟಂತ ಭರವಸೆಯನ್ನ ಪೂರೈಸಿದ್ದೀನಿ ಅಂತ ಹೇಳುವಂತ ಮಾತನ್ನ ಹೇಳಲಿಕ್ಕೆ ಇವತ್ತು ಬಯಸ್ತಾ ಇದ್ದೇನೆ. ಕ್ರ್ಯಾಕ್ ಬಂದಿರೋ ಏರ್ ಕ್ರ್ಯಾಕ್ ಬಗ್ಗೆ ಎಲ್ಲ ಚರ್ಚೆನೂ ಕೂಡ ನೋಡಿದೆ ನಾನು. ಅಂದ್ರೆ ಇದು ಎಲ್ಲರೂ ಕೂಡ ಸಿವಿಲ್ ಇಂಜಿನಿಯರ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಎಲ್ಲರೂ ಆರ್ಕಿಟೆಕ್ಟ್ ಆಗಕ್ಕೆ ಸಾಧ್ಯ ಇಲ್ಲ, ಎಲ್ಲರೂ ಮೈಕಲ್ ಜಾರ್ಡನ್ ಆಗಕ್ಕೆ ಸಾಧ್ಯ ಇದೆ, ಸಾಧ್ಯ ಇಲ್ಲ. ಅದರಿಂದ ಅವರವರ ವೃತ್ತಿ ಅವ್ರವ್ರಿಗೆ ಮಾಡ್ಲಿಕ್ಕೆ ಬಿಡಿ ಅಂತ ನಾನು ಕೇಳ್ಕೊಳ್ತೀನಿ. ಎಲ್ಲರೂ ರಾಜಕಾರಣಿಗಳಾಗ್ತಾರಲ್ಲ, ಎಲ್ಲರೂ ಟೀಚರ್ ಆಗ್ತಾರೆ. ಅದರಿಂದ ಯಾರ್ಯಾರು ಯಾವ್ಯಾವ ಸದ್ದರು ಮತ್ತು ಇಂಜಿನಿಯರ್ಗಳು ಬಂದು ಇವತ್ತು ನೋಡಿದಾಗ ಅಂಥದ್ದೇನು ಕ್ಲಾರಿಫಿಕೇಶನ್ ಆಗಿಲ್ಲ, ಇದು ಸರಿಯಾಗಿದೆ ಅಂತೇಳಿ ಮನಗೊಂಡು ಅಲ್ಲಿಂದ ಇದನ್ನು ನಾವು ಇದನ್ನು
ಪೇರಡ್ಕ ಗೂನಡ್ಕ ಒಲಿಯುಲ್ಲಾಹಿ ದರ್ಗಾ ಶರೀಫ್ ಉರುಸ್ ಸಮಾರಂಭದ ಪ್ರಥಮ ದಿನದ ಧಾರ್ಮಿಕ ಉಪನ್ಯಾಸ ಕಾರ್ಯಕ್ರಮ ಹಾಗೂ ಉದ್ಘಾಟನಾ ಸಮಾರಂಭ ತೆಕ್ಕಿಲ್ ಮಹಮ್ಮದ್ ಹಾಜಿ ವೇದಿಕೆಯಲ್ಲಿ ನಡೆಯಿತು. ಸಮಾರಂಭದ ಉದ್ಘಾಟನೆಯನ್ನ ಸೈಯದ್ ಅಲ್ಹಾಜ್ ಹಮೀದ್ ಅಲಿ ಶಿಹಾಬ್ ತಂಗಳ್ ಪಾಣಕ್ಕಾಡ್ ನೆರವೇರಿಸಿ, ಇವತ್ತಿನ ಕಾಲಘಟ್ಟದಲ್ಲಿ ಯುವಕ ಯುವತಿಯರು, ವಿದ್ಯಾರ್ಥಿನಿಯರು ಲಹರಿ ಪದಾರ್ಥಗಳಿಂದ ಆಕರ್ಷಣೆಯಾಗಿ ಸಮಾಜವನ್ನ ಕಟ್ಟುವ ಬದಲು ಸಮಾಜವನ್ನ ಹಾಳು ಮಾಡ್ತಾ ಇದ್ದಾರೆಂದು ವಿಷಾದಿಸಿದರು. ಇದೇ ಸಂದರ್ಭ ಪಾನಕ್ಕಾಡ್ ಹಮೀದ್ ಅಲಿ ತಂಗಳ್ ಅವರನ್ನ ಪೇರಡ್ಕ ಜಮಾತ್ ವತಿಯಿಂದ ಅಧ್ಯಕ್ಷರಾದ ಟಿಎಂ ಶಾಹಿದ್ ತೆಕಿಲ್, ಜಿಕೆ ಹಮೀದ್ ಗೂನಡ್ಕ ಶಾಲು ಹೊದಿಸಿ ಸನ್ಮಾನಿಸಿದರು. ಸುಯೋಗ್ ಆಸ್ಪತ್ರೆ ಮೈಸೂರಿನಲ್ಲಿ ಹೃದಯ ಆರೈಕೆಗೆ ಹೊಸ ಅಧ್ಯಾಯ. ಸುಯೋಗ್ ಆಸ್ಪತ್ರೆಯಲ್ಲಿ ಪ್ರಸಿದ್ಧ ಹೃದಯ ತಜ್ಞರಾದ ಡಾಕ್ಟರ್ ಜಯಕುಮಾರ್ ಪಿ ಹೃದಯ ಸಂಬಂಧಿ ಸಮಸ್ಯೆಗಳಿಗೆ ಆಧುನಿಕ ವಿಧಾನದಲ್ಲಿ ಉತ್ತಮ ಚಿಕಿತ್ಸೆ ನೀಡುತ್ತಿದ್ದಾರೆ. ಕೊರೋನರಿ ಆಂಜಿಯೋಗ್ರಾಮ್, ಕೊರೋನರಿ ಆಂಜಿಯೋಪ್ಲಾಸ್ಟಿ, ಪೆರಿಫೆರಲ್ ಆಂಜಿಯೋಗ್ರಾಮ್ ಮತ್ತು ಆಂಜಿಯೋಪ್ಲಾಸ್ಟಿ, ಪೇಸ್ ಮೇಕರ್, ಐಸಿಡಿ, ಸಿಆರ್ಟಿಡಿ ಇಂಪ್ಲಾಂಟ್, ಹೃದಯ ವೈಫಲ್ಯ ನಿರ್ವಹಣೆ, ಸಾಮಾನ್ಯ ಹೃದಯ ಪರಿಶೀಲನೆ, ಹೃದಯ ರಕ್ತನಾಳ ರೋಗ ಪರೀಕ್ಷಿಸುವುದು, ಇನ್ನಿತರ ಹೃದಯ ಸಂಬಂಧಿ ಸಮಸ್ಯೆಗಳಿಗೆ ಪ್ರಸಿದ್ಧ ಹೃದಯ ತಜ್ಞರಿಂದ ಸೂಕ್ತ ಚಿಕಿತ್ಸೆ. ತುರ್ತು ಚಿಕಿತ್ಸೆಗಾಗಿ ಸಂಪರ್ಕಿಸಿರಿ ಸುಯೋಗ್ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ, ರಾಮಕೃಷ್ಣ ನಗರ, ಮೈಸೂರು. ದೂರವಾಣಿ 082125333600, ಮೊಬೈಲ್ 9986399862. ಸುಯೋಗ್ ಆಸ್ಪತ್ರೆ, ಮೈಸೂರು. Bakachi Resto Cafe. Fried chicken, burger, pizza, wraps, mojito, milkshakes and Sanja's hot coffee. Fabins Veg and Non-Veg Restaurant. Special Arabian food, Kui Mandi available here. Near Alvezal Towers, Koinur Road, Madikeri. Phone 9481056600, 95351466181. Visit today Bakachi Resto Cafe. Fabins Family Restaurant, Veg and Non-Veg. Specialist in Kulimindri Biryani. Always Al Tower, Koinur Road, Madikeri. Mobile 94810-56600, 9535146181. Bakachi Resto Cafe. Fabins Family Restaurant. ಸಮಾಜದಲ್ಲಿ ಸಾರ್ವಜನಿಕರು ಯಾವುದೇ ಆತಂಕವಿಲ್ಲದೆ ನಿರ್ಭೀತಿಯಿಂದ ಜೀವನ ಸಾಗಿಸಲಿ ಎಂಬ ಉದ್ದೇಶದಿಂದ ಕಾನೂನು ಸುವ್ಯವಸ್ಥೆಯಿಂದ ಕಾಪಾಡುವ ನಿಟ್ಟಿನಲ್ಲಿ ಕೇಂದ್ರ ಅರೆಸೇನಾ ಪಡೆ ತುಕಡಿಗಳು ಹಾಗೂ ಪೊಲೀಸರು ದಾಪಕ್ಲು ಪಟ್ಟಣದಲ್ಲಿ ಜಾಗೃತಿ ಪಥ ಸಂಚಲನವನ್ನು ನಡೆಸಿದರು. ದಾಪಕ್ಲುವಿನ ಮಾರುಕಟ್ಟೆ ಬಳಿಯಿಂದ ಕೇಂದ್ರ ಅರೆಸೇನಾ ಪಡೆ ಇನ್ಸ್ಪೆಕ್ಟರ್ ಕೃಷ್ಣಮೂರ್ತಿ, ದಾಪಕ್ಲು ಠಾಣಾಧಿಕಾರಿ ಮಂಜುನಾಥ್ ಅವರ ನೇತೃತ್ವದಲ್ಲಿ ಪಟ್ಟಣದ ಮುಖ್ಯ ಬೀದಿಗಳಲ್ಲಿ ಪಥ ಸಂಚಲನ ನಡೆಸುವ ಮೂಲಕ
ನಿಮ್ಮೊಂದಿಗೆ ರಕ್ಷಣೆಗೆ ನಾವಿದ್ದೇವೆ ಎಂಬ ಸಂದೇಶವನ್ನು ಸಾರುವ ಮೂಲಕ ಸಾರ್ವಜನಿಕರಿಗೆ ಜಾಗೃತಿ ಮೂಡಿಸಲಾಯಿತು. ಪಥಸಂಚಲನದಲ್ಲಿ ನಾಪಕ್ಲು ಠಾಣೆಯ ಸಿಬ್ಬಂದಿಗಳು ಪಾಲ್ಗೊಂಡಿದ್ದರು. ಕೊಡಗು ಚಾನಲ್ ನ್ಯೂಸ್, ಜಕರಿಯಾ, ನಾಪಕ್ಲು. ಜನ ತಮ್ಮ ಜೀವನವನ್ನು ಸಾಗಿಸಲಿ ಅಂತ ಹೇಳಿ ಈ ಒಂದು ಪಥಸಂಚಲನವನ್ನ ಕೈಗೊಳ್ತಾ ಇದ್ದೀವಿ. ತಮ್ಮೆಲ್ಲರಿಗೂ ಈ ಪಥಕ್ಕೆ ಧನ್ಯವಾದಗಳು. ನಮ್ಮ ಮಂಜುನಾಥ್ ಸರ್ ಮತ್ತೆ ಆ ನಾಟಕದ ಪೊಲೀಸ್ ಕೂಡ ಕೊಡುತ್ತೀವಿ. ಥ್ಯಾಂಕ್ ಯು. ಜೈ ಹಿಂದ್. ವಿರಾಜಪೇಟೆ ಮಗ್ಗೋಲ ಗ್ರಾಮದ ಲಿಟಲ್ ಸ್ಕಾಲರ್ ಅಕಾಡೆಮಿಯ ಮಕ್ಕಳ ವತಿಯಿಂದ ವಿರಾಜಪೇಟೆ ದೊಡ್ಡಟ್ಟಿ ಚೌಕಿ ಗಡಿಯಾರ ಕಂಬ ಖಾಸಗಿ ಬಸ್ ನಿಲ್ದಾಣದ ಬಳಿ ಜಾಗೃತಿ ಜಾಥಾ ನಡೆಯಿತು. ದೊಡ್ಡಟ್ಟಿ ಚೌಕಿಯಲ್ಲಿ ವಿರಾಜಪೇಟೆ ತಾಮರ ರೆಸಾರ್ಟ್ನ ಆಯುರ್ವೇದ ವೈದ್ಯರಾದ ಡಾ ಸುನೀತಾ ಮಾತನಾಡಿ, ಕ್ಯಾನ್ಸರ್ ರೋಗ ಸಾಮಾನ್ಯವಾಗಿ ಹರಡುವ ರೋಗ. ಅದಕ್ಕೆ ಸರಿಯಾದ ಕೆಲವು ಔಷಧೀಯ ಗುಣಗಳನ್ನು ಹೊಂದಿರುವ ನೈಸರ್ಗಿಕ ಗಿಡ ಮರಗಳಲ್ಲಿ ಉತ್ತಮ ರೀತಿಯ ಕಾಯಿಲೆಗಳನ್ನು ಗುಣಪಡಿಸುವ ಶಕ್ತಿ ಇರುತ್ತದೆ ಎಂದರು. ಈ ಸಂದರ್ಭ ಅಕಾಡೆಮಿ ಅಧ್ಯಕ್ಷರಾದ ಪೂಜಾ ರವೀಂದ್ರ ಹಾಗೂ ಇತರೆ ಶಿಕ್ಷಕರು, ಲಿಟಲ್ ಸ್ಕಾಲರ್ ಶಾಲೆಯ ಎಲ್ಲ ಮಕ್ಕಳು, ಸಿಬ್ಬಂದಿಗಳು ಪಾಲ್ಗೊಂಡಿದ್ದರು. ತುಂಬಾ ಸಿಂಟಮ್ಸ್ ಇರುತ್ತೆ. ಈಗ ನಮ್ಗೆ ಸ್ಟಾರ್ಟಿಂಗ್ ಅಲ್ಲಿನೇ ಗೊತ್ತಾಗೋದಕ್ಕೆ ತುಂಬಾ ಸಿಂಟಮ್ಸ್ ನಮ್ಗೆ ಫಸ್ಟ್ ಇಂದಾನು ಬಾಡಿಯಲ್ಲಿ ತೋರಿಸ್ತಾ ಬರುತ್ತೆ. ಬಟ್ ಯಾವ ಚಿಕ್ಕ ಸಿಂಟಮ್ನು ನಾವು ನೆಗ್ಲೆಕ್ಟ್ ಮಾಡೋದ್ರಿಂದ ಅದು ಇನ್ನೂ ತುಂಬಾ ಜೋರಾಗಿ ಲಾಸ್ಟ್ ಸ್ಟೇಜ್ಗೆ ಹೋಗಿದೆ ಅಂದ್ರೆ ತುಂಬಾ ವರ್ಲ್ಡ್ ಕ್ಯಾನ್ಸರ್ ಡೇ. ಸೊ ಆ ಒಂದು ಅವೇರ್ನೆಸ್ ಮೂಡಿಸೋಕ್ಕೋಸ್ಕರ ನಾವು ಲಿಟಲ್ ಸ್ಕಾಲರ್ಸ್ ವತಿಯಿಂದ ಒಂದು ವಾಕ್ ಮಾಡ್ತಾ ಇದ್ದೀವಿ ನಮ್ಮ ಮಕ್ಕಳನ್ನ ಕರ್ಕೊಂಡು. ನಮ್ಮ ಜೊತೆ ಕೈ ಜೋಡಿಸೋಕ್ಕೋಸ್ಕರ ಪಿಲ್ಗ್ರಿಮ್ಸ್ ಹಾಸ್ಪಿಟಲ್ ಡಾಕ್ಟರ್ಸ್, ಆಶೀರ್ವಾದ್ ಹಾಸ್ಪಿಟಲ್ ಡಾಕ್ಟರ್, ಹಾಗೆ ತಾಮರ ರೆಸಾರ್ಟಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇರುವಂಥ ಆಯುರ್ವೇದಿಕ್ ಡಾಕ್ಟರ್. ಸೊ ಬ್ರೆಸ್ಟ್ ಕ್ಯಾನ್ಸರ್, ಥ್ರೋಟ್ ಕ್ಯಾನ್ಸರ್ ಹಾಗೂ ಸ್ಕಿನ್ ಕ್ಯಾನ್ಸರ್ ಬಗ್ಗೆ ನಾವು ಈ ಒಂದು ವಾಕಲ್ಲಿ ಮಾತಾಡ್ತಾ ಇದ್ದೀವಿ. ಕ್ಲಾಕ್ ಟವರ್, ಚೌಕಿ ಹಾಗೂ ಪ್ರೈವೇಟ್ ಬಸ್. ಸೊ ನಾವು ಈ ಒಂದು ದಿನದಲ್ಲಿ ನಾವು ಏನು ಅವೇರ್ನೆಸ್ ಮೂಡಿಸ್ತಾ ಇದ್ದೀವಿ ಅಂದರೆ ಕ್ಯಾನ್ಸರ್ ಅಂದರೆ ಇರೋದಿಲ್ಲ. ಸೊ ಅರ್ಲಿ ಡಿಟೆಕ್ಷನ್ ಅಂತ ಏನು ಹೇಳ್ತೀವಿ, ಅದನ್ನು ನಾವು ತೋರಿಸ್ಕೊಂಡ ತಕ್ಷಣ ನಾವು ಎಲ್ಲದಕ್ಕೂ ಕೂಡ ಒಂದು ಪರಿಹಾರ ಇದೆ. ಸೊ ಅದು ನಮ್ಮ ಡಾಕ್ಟರ್ಸ್ ಮಾತಾಡಿದ್ದೀವಿ. ಸೊ ಅದನ್ನು ನಾವು ಮಕ್ಕಳ ವತಿಯಿಂದ ನಾವೊಂದು ಮೆಸೇಜ್ನ ಈ ಒಂದು ದಿನದಲ್ಲಿ ಒಳ್ಳೆಯ ಕಾರ್ಯಕ್ರಮ ನಾವು ಹಮ್ಮಿಕೊಂಡಿದ್ದೀವಿ. ಸೊ ಮಕ್ಕಳ ವತಿಯಿಂದ ನಾವು ಒಂದು ಮೆಸೇಜ್ನ ಇಡೀ ವಿರಾಜಪೇಟೆ ಜನತೆಗೆ ನಾವು ಮೆಸೇಜ್ನ ಸ್ಪ್ರೆಡ್ ಮಾಡ್ತೀವಿ. ಮೂರ್ನಾಡು ಸರ್ಕಾರಿ ಶಾಲೆಯ ಆವರಣದ ಮುಂದೆ ಇರುವ ನಾಮಫಲಕ ಕಳಚಿ ಬಿದ್ದ ಪರಿಣಾಮ ಪ್ರವಾಸಿಗರು ದಾರಿ ತಪ್ಪುತ್ತಿದ್ದಾರೆ. ಕಂಡಿದ್ದರೂ ಕುರುಡು ಪ್ರದರ್ಶನ ತೋರ್ತಾ ಇರುವ ಸರ್ಕಾರದ ಸ್ಥಳೀಯ ಸಂಸ್ಥೆಗಳು ನಾಪಕ್ಲು ಹಾಗೂ ಎಮ್ಮೆಮಾಡು ಮತ್ತಿತರ ಕಡೆ ನಡೀತಾ ಇರುವ ಶುಭ ಸಮಾರಂಭಗಳಿಗೆ ಸಮಯಕ್ಕೆ ಸರಿಯಾಗಿ ತಲುಪಲು ಸಾಧ್ಯವಾಗದೆ ಕಿಲೋಮೀಟರ್ ಗಟ್ಟಲೆ ಸುತ್ತಿ ತಲುಪಿದ ಘಟನೆ ನಡೆಯಿತು. ಪ್ರಯಾಣಿಕರ ತೊಂದರೆಯನ್ನು ತಪ್ಪಿಸಲು ತಕ್ಷಣ ಮೂರ್ನಾಡು ಗ್ರಾಮ ಪಂಚಾಯಿತಿ ಮತ್ತು ಸದಸ್ಯರು ಈ ಬಗ್ಗೆ ಕ್ರಮ ಕೈಗೊಳ್ಳಲು ಮನವಿ ಮಾಡಲಾಗಿದೆ.
ಸೋಮವಾರಪೇಟೆಯ ತಾಲೂಕಿಗೆ ಸಂಬಂಧಪಟ್ಟ ಉಪ ನೋಂದಾವಣೆ ಕಚೇರಿಯಲ್ಲಿ ಉಪ ನೋಂದಾವಣೆ ಅಧಿಕಾರಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದ ಕೆಎಂ ಮೊಹಮ್ಮದ್ ಅಲಿ ಅವರಿಂದ ಏಕಾಏಕಿ ವರ್ಗಾವಣೆ ಮಾಡಿರುವುದು ಸೋಮವಾರಪೇಟೆಯ ಸಾರ್ವಜನಿಕರಲ್ಲಿ ಹಾಗೂ ರೈತಾಪಿ ವರ್ಗದ ಜನರಲ್ಲಿ ಆಕ್ರೋಶವನ್ನು ಉಂಟುಮಾಡಿದೆ. ಸುಮಾರು 2 ವರ್ಷಗಳ ಕಾಲ ಸೋಮವಾರಪೇಟೆ ತಾಲೂಕಿನ ಸಬ್ ರಿಜಿಸ್ಟ್ರಾರ್ ಆಗಿ ಕಾರ್ಯನಿರ್ವಹಿಸಿದ್ದು, ಬಡವರ ಹಾಗೂ ರೈತರ ಸಮಸ್ಯೆಗೆ ತಕ್ಷಣ ಸ್ಪಂದಿಸಿ ಜನರಲ್ಲಿ ವಿಶ್ವಾಸವನ್ನು ಮೂಡಿಸಿದ್ರು. 2 ವರ್ಷದ ಕಾರ್ಯಾವಧಿಯಲ್ಲಿ ಜನರಲ್ಲಿ ಏನನ್ನೂ ಅಪೇಕ್ಷೆ ಪಡದೆ ವಿಶ್ವಾಸವನ್ನು ಮೂಡಿಸಿದ್ರು. ಇನ್ನು ಅವರ ಸ್ವಂತ ಹಣದಿಂದಲೇ ಕಚೇರಿಯ ಒಳಗಡೆ ಬೇಕಾದಂತಹ ವಸ್ತುಗಳನ್ನು ತರಿಸಿ ಜನರಿಗೆ ಅನುಕೂಲ ಮಾಡಿಕೊಡ್ತಾ ಇದ್ರು. ಇವರು ಕಾರ್ಯನಿರ್ವಹಿಸ್ತಾ ಇದ್ದ ಇಲ್ಲಿಯವರೆಗೂ ಇವರ ವಿರುದ್ಧ ಯಾವುದೊಂದು ಸಣ್ಣ ದೂರು ಕೂಡ ಸಾರ್ವಜನಿಕರಿಂದ ಬರದಿದ್ದರೂ ಇಂತಹ ನಿಷ್ಠಾವಂತ ಹಾಗೂ ಜನಪರ ಕೆಲಸ ಮಾಡುವ ಅಧಿಕಾರಿಗಳಿಗೆ ಈ ರೀತಿ ವರ್ಗಾವಣೆ ಮಾಡಿರುವುದು ಸರಿಯಲ್ಲ. ಮಧ್ಯವರ್ತಿಗಳ ಜೇಬು ತುಂಬುತ್ತಾ ಇಲ್ಲವೆಂಬ ಕಾರಣಕ್ಕೆ ಬೆರಳೆಣಿಕೆಯಷ್ಟು ಜನರ ಮಾತಿನ ಕಿಮ್ಮತ್ತಿಗೆ ಮೇಲಾಧಿಕಾರಿಗಳು ತಕ್ಷಣಕ್ಕೆ ವರ್ಗಾವಣೆ ಮಾಡಿರುವುದು ಬೇಸರದ ಸಂಗತಿ ಅಂತ ರೈತ ಸಂಘಟನೆ ಹಾಗೂ ಸಾರ್ವಜನಿಕರು ದೂರಿದ್ದಾರೆ. ತಾಲೂಕಿನ ಎಲ್ಲ ರೈತ ಬಾಂಧವರೇ ಮತ್ತು ಸಾಮಾಜಿಕ ನಾಗರಿಕರೇ, ಇವತ್ತು ಏನು ನಮ್ಮ ಸೋಮವಾರಪೇಟೆ ತಾಲೂಕು ಸಬ್ ರಿಜಿಸ್ಟ್ರು ಮೊಹಮ್ಮದ್ ಅಲಿ ಅಂತ ಅವ್ರು ತುಂಬ ಉತ್ತಮ ಕೆಲಸ ಮಾಡ್ತಾಯಿದ್ರು. ರೈತರು ಪರವಾಗಿದ್ದರು. ನಾವು ಯಾರ್ಯಾರು ರೈತರು ಹೋದರೂ ಅವರ ಏನು ಆಫೀಸಲ್ಲಿ ಸರ್ಕಾರದೊಂದು ಫೀಸ್ಗಳಿರುತ್ತೆ ಅದನ್ನ ನೇರಾಗಿ ಹೇಳ್ತಾಯಿದ್ರು. ನೀವು ಯಾವುದೇ ಒಂದು ದಲ್ಲಾಳಿಗಳಿರಬಾರ್ದು, ಬ್ರೋಕರ್ ಇರಬಾರ್ದು, ಮಧ್ಯವರ್ತಿಗಳಿರಬಾರ್ದು, ಡೈರೆಕ್ಟ್ ಬನ್ನಿ ನಾನು ನಿಮ್ಮ ಕೆಲಸ ಡೈರೆಕ್ಟ್ ಮಾಡಿಕೊಡ್ತೀನಿ ಅಂತ ಹೇಳಿ ಎಲ್ಲ ರೈತರಿಗೂ ಹೇಳಿದರು. ನಮ್ಮ ರೈತ ಸಂಘಟನೆಗೂ ಹೇಳಿದರು, ನೀವೆಲ್ಲ ರೈತರಿಗೆ ಈ ವಿಷಯಗಳನ್ನ ತಿಳಿಸಿ, ಇಲ್ಲಿ ತುಂಬ ಮಧ್ಯವರ್ತಿಗಳ ಹಾವಳಿಯಿಂದ ಲಂಚಗಳು ನಿಮ್ಮ ರೈತರಿಗೆ ತೊಂದರೆ ಆಗ್ತಿದೆ ಅಂತ. ಆದರೆ ಕೆಲವು ಪಟಭದ್ರ ಹಿತಾಸಕ್ತಿಗಳು ಅವ್ರ ಮೇಲೆ ಸುಮ್ಮನೆ ಇಲ್ಲಿ ಸಲದ ಒಂದು ಗೋಬೆಲ್ಲ ಕೂರಿಸಿ ಅವ್ರನ್ನ ಇಲ್ಲಿಂದ ವರ್ಗಾವಣೆಗೊಳಿಸಿದ್ದಾರೆ. ಯಾವುದೇ ಒಂದು ಕೆಲಸ ಒಳ್ಳೆ ಕೆಲಸ ಮಾಡ್ಬೇಕಾದ್ರೆ ನಮ್ಮ ಅಧಿಕಾರಿಗಳನ್ನ ಒಂದು ಜಾಗಲಿ ಇರಕ್ಕೆ ಬಿಡೋಕ್ಕಿಲ್ಲ. ದಯವಿಟ್ಟು ಇದನ್ನ ನಮ್ಮ ರಾಜಕಾರಣಿಗಳಿರ್ಬೋದು, ನಮ್ಮ ಶಾಸಕರಿರ್ಬೋದು, ನಮ್ಮ ರೈತರು ಅರ್ಥ ಮಾಡ್ಕೊಳ್ಬೇಕು. ಯಾರು ರೈತರ ಪರ ಕೆಲಸ ಮಾಡ್ತಾರೆ ಅಂಥ ಅಧಿಕಾರಿಗಳಿಗೆ ನಾವೆಲ್ಲ ರೈತ ಸಂಘಟನೆ ಅವರ ಬೆನ್ನೆಲುಬಾಗಿ ನಿಲ್ಲಬೇಕು. ನಾವು ಕೆಲ ದಿನಗಳಿಂದ ನಮ್ಮ ಸೋಮವಾರಪೇಟೆ ತಾಲೂಕು ನೋಂದಾವಣೆಯ ಅಧಿಕಾರಿಗಳನ್ನ ಬಗ್ಗೆ ಬಹಳ ಗುಲ್ಲಬಿದೆ ವಿಚಾರ. ಇವರನ್ನು ವರ್ಗಾವಣೆ ಮಾಡಬೇಕು ಅಂತಕ್ಕಂಥ ಷಡ್ಯಂತ್ರ ನಡೀತಾ ಇದೆ. ಈ ನನಗೆ ತಿಳಿದಿರೋ ಮಟ್ಟಿಗೆ ಜನಗಳ ಅಭಿಪ್ರಾಯದಂತೆ ಅವರೊಬ್ಬ ಒಳ್ಳೆ ಅಧಿಕಾರಿಯಾಗಿದ್ದು ಅವರ ಬಳಿ ಯಾವುದೇ ಕಡತಗಳು ವಿಲೆ ಇಲ್ಲ ಅಂತಕ್ಕಂಥದ್ದು ಜನಾಭಿಪ್ರಾಯ ಆಗಿತ್ತು. ಈಗ ನಾವು ತಿಳ್ಕೊಳ್ತಕ್ಕಂಥ ವಿಚಾರ ಏನಾಗಿದೆ ಅಂತಂದರೆ, ಈ ಭೂಮಿಯನ್ನು ನಾವು ರಿಜಿಸ್ಟ್ರೇಷನ್ ಮಾಡ್ಕೊಂಡು ನೋಂದಾವಣಿ ಮಾಡ್ಕೋಬೇಕಾದ್ರೆ ಸರ್ಕಾರ ಇವತ್ತು ಭೂಮಿಯ ನೋಂದಾವಣಿ ವೆಚ್ಚವನ್ನು ಸುಮಾರು 4 ಪಟ್ಟು ಹೆಚ್ಚು ಮಾಡಿದೆ. ಒಂದೆಡೆ ಸರ್ಕಾರ 4 ಪಟ್ಟು ಹೆಚ್ಚು ಮಾಡೋದ್ರಿಂದ ರೈತರಿಗೆ ಬಹಳ ತೊಂದರೆ ಆಗ್ತಾ ಇದೆ. ಎರಡನೇದಾಗಿ ಈ ವೆಂಡರ್ಗಳು ಇದು ಅವರು ಕೂಡ ಈ ಒಂದು ಅವರ ಒಂದು ಫೀಸನ್ನು, ಅವರ ಒಂದು ಶುಲ್ಕವನ್ನು ಕೂಡ 4 ಪಟ್ಟು ಹೆಚ್ಚು ಮಾಡಿಕೊಂಡಿರ್ತಕ್ಕಂಥದ್ದು ನಮಗೆ ಕಂಡು ಬರ್ತಾ ಇದೆ. ಇವುಗಳನ್ನು ಹೋಗಲಾಡಿಸ್ಕೊಳ್ಬೇಕು ಅಂತಂದರೆ ರೈತರು ತಮ್ಮದೇ ಆದಂಥ ಒಂದು ಚಾಣಕ್ಷತನವನ್ನು ಇವತ್ತು ಉಪಯೋಗಿಸಬೇಕು. ರೈತರು ತಮ್ಮದೇ ಕೈ ಬರಹದಲ್ಲಿ ತಮ್ಮ ಆಸ್ತಿಗೆ ಸಂಬಂಧಪಟ್ಟಂತಹ ನಿಖರವಾದ ಮಾಹಿತಿಗಳನ್ನು ಬರೆಸಿ ಅದನ್ನು ಸಬ್ ರಿಜಿಸ್ಟ್ರಾರ್ಗಳಿಗೆ ತಂದಾಗ ತಾವೇ ಸೆಲ್ಫ್ ಅಟೆಸ್ಟೇಷನನ್ನು ಮಾಡಿ ಅವುಗಳ ಮೂಲಕ ತಾವು ನೋಂದಣಿ ಶುಲ್ಕದ ಒಂದು ದುಬಾರಿ ವೆಚ್ಚವನ್ನು ಕಡಿತ ಮಾಡ್ಕೊಳ್ಬೋದು. ಇಲ್ಲಿ ಈ ಮಧ್ಯೆಯಲ್ಲಿ ನಮಗೆ ಈ ವೆಂಡರ್ಗಳಿಂದ ಆಗ್ತಾ ಇರತಕ್ಕಂಥ ತೊಂದರೆಯನ್ನು ನಾವು ಇವತ್ತು ಅನುಭವಿಸ್ತಾ ಇದ್ದೇವೆ. ಹಾಗಾಗಿ ನಾನು ರೈತ ಸಂಘದ ಉಪಾಧ್ಯಕ್ಷನಾಗಿ ಹೇಳ್ತಾ ಇರ್ತಕ್ಕಂಥದ್ದು ಇಷ್ಟೇ, ನಮ್ಮ ರೈತಾಪಿ ವರ್ಗದವರು ಈ ವಿಚಾರದಲ್ಲಿ ಸರಳ ಮತ್ತು ಸುಲಭವಾದ ವಿಧಾನದ ಕಡೆಗೆ ಬನ್ನಿ ಮತ್ತು ಏನು ಇವತ್ತು ಮೊಹಮ್ಮದ್ ಅಲಿ ಅವರ ಮೇಲೆ ಆಗಿರ್ತಕ್ಕಂಥ ಆಪಾದನೆಗಳೇನಿದೆ ಅದು ಸತ್ಯಕ್ಕೆ ದೂರ ಆಗಿದೆ ಅಂತ ಹೇಳ್ತಕ್ಕಂಥದ್ದು ಜನಾಭಿಪ್ರಾಯ ಆಗಿದೆ ಅಂತಕ್ಕಂಥದ್ದು ನಮ್ಮ ಒಂದು ಅನುಭವ.